ವೀಕ್ಷಕರೇ, ನಿಮ್ಗೊತ್ತಾ, ಪ್ರಪಂಚದಲ್ಲಿ ಒಂದು ವಿಚಿತ್ರವಾದಂತ ಪುಸ್ತಕ ಇದೆ. ಒಂದ್ ವೇಳೆ ನೀವೇನಾದ್ರೂ ಆ ಪುಸ್ತಕವನ್ನ ಸಂಪೂರ್ಣವಾಗಿ ಓದಿದ್ರೆ ಮರಣ ಖಚಿತ. ಅಕಸ್ಮಾತ್ ನೀವು ಆ ಪುಸ್ತಕ ಓದೋದನ್ನ ಅರ್ಧದಲ್ಲಿ ನಿಲ್ಲಿಸ್ಬಿಟ್ರೆ ಹುಚ್ಚು ಹಿಡಿಯೋದಂತೂ ಖಂಡಿತ. ಅದು ಕೇವಲ ಪುಸ್ತಕ ಅಲ್ಲ, ಒಂದು ವಿಶೇಷವಾದಂತ ಅದರ ಒಳಗೆ ಬರೆಯಲ್ಪಟ್ಟಿರುವಂತ ವಿದ್ಯೆ ನಿಮ್ಗೆ ಪ್ರಾಣಿಗಳು, ಮರಗಳು ಮತ್ತು ಭೂತ ಪ್ರೇತಗಳೊಂದಿಗೆ ಮಾತನಾಡುವಂತ ಕಲೆಯನ್ನ ಕಲ್ಸ್ಕೊಡುತ್ತೆ. ಮತ್ತೆ ನಿಮ್ಗೆ ಅಪಾರ ಸಂಪತ್ತು ಬೇಕು ಅಂದ್ರೆ ಅದನ್ನು ಕೂಡ ನಿಮ್ಗೆ ಅದು ಕೊಡುತ್ತೆ. ಆದ್ರೆ ಇದರಲ್ಲಿ ಒಂದು ಟ್ವಿಸ್ಟ್ ಇದೆ. ಅದೇನಪ್ಪ ಅಂದ್ರೆ ನಿಮ್ಗೆ ಶಾಪವನ್ನು ಕೂಡ ಉಡುಗೊರೆಯಾಗಿ ಅದು ಕೊಡುತ್ತೆ. ಆ ಗ್ರಂಥ ಬೇರೆ ಯಾವುದೂ ಅಲ್ಲ, ಅದೇ ನೀಲಾವಂತಿ ಗ್ರಂಥ. ಈ ಗ್ರಂಥ ನಿಜವಾಗಿಯೂ ಜಗತ್ತಲ್ಲಿ ಅಸ್ತಿತ್ವದಲ್ಲಿ ಇದೆಯಾ? ಇದ್ರೆ ಇದನ್ನ ಬರೆದಿದ್ದಾದ್ರೂ ಯಾರು? ನಿಜವಾಗಿಯೂ ಭಾರತ ಸರ್ಕಾರ ಈ ಗ್ರಂಥದ ಮೇಲೆ ನಿಷೇಧವನ್ನ ಹೇರಿದ್ಯಾ? ಈ ಗ್ರಂಥದ ಹಿಂದೆ ಅಡಗಿರುವಂತ ಶಾಪದ ನಿಜವಾದ ರಹಸ್ಯ ಏನು? ಈ ಎಲ್ಲಾ ಕುತೂಹಲಕಾರಿ ವಿಚಾರಗಳನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ತಿಳಿತಾ ಹೋಗೋಣ. ಇದನ್ನ ತಿಳಿಬೇಕು ಅಂದ್ರೆ ನೀಲಾವಂತಿಯ ಕಥೆಯಿಂದ ಶುರು ಮಾಡಿ ಈ ಗ್ರಂಥದಲ್ಲಿ ಇರುವಂತ ಪ್ರತಿಯೊಂದು ಪದದ ಹಿಂದೆ ಅಡಗಿರುವಂತ ಭಯಾನಕ ರಹಸ್ಯಗಳನ್ನ ಬಯಲು ಮಾಡೋಣ. ನೀಲಾವಂತಿ ಯಾರು? ಜನರು ನೀಲಾವಂತಿ ಗ್ರಂಥದ ಬಗ್ಗೆ ಮಾತನಾಡುವಾಗ ನೀಲಾವಂತಿಯನ್ನ ಒಂದು ಗುಪ್ತ ತಾಂತ್ರಿಕ ಶಕ್ತಿಯನ್ನಾಗಿ ಚಿತ್ರಿಸ್ತಾರೆ. ಆಕೆ ಓರ್ವ ದಿವ್ಯವಾದಂತ ಸ್ತ್ರೀ. ಗಿಡ, ಮರ, ಪ್ರಾಣಿ, ಪಕ್ಷಿ, ಭೂತ, ಪಿಶಾಚಿಗಳೊಂದಿಗೆ ಮಾತನಾಡುವಂತ ಶಕ್ತಿ ನೀಡಬಲ್ಲಂತ ಸ್ತ್ರೀ ಈಕೆ. ಏಕೆಂದ್ರೆ ಈ ನೀಲಾವಂತಿ ಒಬ್ಬ ಯಕ್ಷಿಣಿ. ಕೆಲವು ಯಕ್ಷಿಣಿಗಳು ರಕ್ಷಕರು, ಇನ್ನು ಕೆಲವು ಯಕ್ಷಿಣಿಗಳು ಮಹಾಸಿದ್ಧಿಗಳನ್ನ ಕೊಡ್ತವೆ, ಮತ್ತೆ ಕೆಲವು ಒಬ್ಬನ ಜೀವನವನ್ನೇ ಸಂಪೂರ್ಣವಾಗಿ ನಾಶ ಮಾಡ್ತವೆ. ಅಷ್ಟಕ್ಕೂ ಯಕ್ಷಿಣಿ ಅಂದ್ರೆ ಏನ್ ಗೊತ್ತಾ? ಯಕ್ಷಿಣಿ ಸಂಪೂರ್ಣವಾಗಿ ದೇವಿನೂ ಅಲ್ಲ ಅಥವಾ ಸಂಪೂರ್ಣವಾಗಿ ರಾಕ್ಷಸಿನೂ ಅಲ್ಲ. ಅವಳು ಪ್ರಕೃತಿಯ ಒಂದು ರಹಸ್ಯಮಯ ಶಕ್ತಿ. ನೋಡೋದಕ್ಕೆ ಅತ್ಯಂತ ಸುಂದರಿ, ಆದ್ರೆ ಕೆಲವೊಂದ್ಸಾರಿ ಅದೇ ಶಕ್ತಿ ಮಾನವನಿಗೆ ಅತ್ಯಂತ ಅಪಾಯಕಾರಿ ಕೂಡ ಆಗಬಹುದು. ದೇವತೆಯರು ಶಕ್ತಿ ಆದ್ರೆ ಯಕ್ಷಿಣಿ ಗುಪ್ತ ಶಕ್ತಿ. ಆದ್ರೆ ಇಲ್ಲಿ ಮೂಡುವಂತ ಪ್ರಶ್ನೆ ಏನು ಅಂದ್ರೆ, ನೀಲಾವಂತಿ ಎಂಬ ಈ ಯಕ್ಷಿಣಿ ಈ ಒಂದು ಗ್ರಂಥವನ್ನ ಬರೆಯಬೇಕಾದಂತ ಅಗತ್ಯ ಆದ್ರೂ ಏನಿತ್ತು? ಅವಳು ತನ್ನ ಸಂಪೂರ್ಣ ಜ್ಞಾನವನ್ನ ಒಂದೇ ಗ್ರಂಥದಲ್ಲಿ ಯಾಕೆ ಬರೆದ್ಲು? ಅದೇ ಗ್ರಂಥವನ್ನ ಅವಳು ಶಾಪಿತವಾಗಿಸೋದಕ್ಕೆ ಕಾರಣ ಏನು? ಇದಕ್ಕೆ ಈ ಯಕ್ಷಣಿಗೆ ಸಂಬಂಧಪಟ್ಟಂತ ಒಂದು ಕತೆ ಅತಿಯಾಗಿ ವೈರಲ್ ಆಗ್ತಿದೆ. ಇದು ಒಂದು 5 ವರ್ಷದ ಪುಟ್ಟ ಬಾಲಕಿಯ ಕತೆ. ಅವಳ ಹೆಸರು ನೀಲಾವಂತಿ. ಅವಳು ಬಾಲ್ಯದಿಂದನೇ ಇತರ ಮಕ್ಕಳಿಗಿಂತನೂ ಕೂಡ ಭಿನ್ನವಾಗಿದ್ಲು. ಅವಳಿಗೆ ಪ್ರಾಣಿಗಳ ಭಾಷೆ ಅರ್ಥ ಆಗ್ತಿತ್ತು. ಹಾವು, ಮುಂಗ್ಸಿ ಮತ್ತೆ ಇತರ ಪ್ರಾಣಿಗಳೊಂದಿಗೆ ಅವಳು ಮಾತನಾಡ್ತಿದ್ಲು. ಮತ್ತೆ ಅವುಗಳ ಮೂಲಕ ನಿಧಿ ಎಲ್ಲಿ ಅಡಗಿದೆ ಎಂಬುದರ ಬಗ್ಗೆ ತಿಳಿದುಕೊಳ್ತಾ ಇದ್ಲು ಅಂತ ಹೇಳಲಾಗುತ್ತೆ. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ನೀಲಾವಂತಿಗೆ ಹಣದ ಮೇಲೆ ಅಥವಾ ಖಜಾನೆಯ ಮೇಲೆ ಯಾವುದೇ ಆಸೆ ಇರಲಿಲ್ಲ. ಅದು ಅವಳ ಒಳಗೆ ಇದ್ದಂತ ಒಂದು ಶಕ್ತಿ ಮಾತ್ರ. ಮತ್ತೊಂದು ವಿಷಯ ಏನಂದ್ರೆ, ಅವಳು ದೊಡ್ಡವಳಾಗ್ತಾ ಹೋದಂತೆ ಅವಳು ಭೂತ ಪ್ರೇತಗಳು ಮತ್ತು ಪಿಶಾಚಿಗಳಿಂದ ಕೂಡ ಮಾತನಾಡೋದಕ್ಕೆ ಶುರು ಮಾಡಿದ್ಲು. ಅವಳ ಜೊತೆ ಮಾತನಾಡುವಂತ ಮೂಲಕ ಯಾವುದೇ ವ್ಯಕ್ತಿಯ ಭೂತಕಾಲ ಮತ್ತು ಭವಿಷ್ಯವನ್ನು ತಿಳಿಯುವಂತ ಸಾಮರ್ಥ್ಯ ಅವಳಿಗಿತ್ತು. ಆದ್ರೆ ಅವಳು ದೊಡ್ಡವಳಾಗ್ತಾ ಹೋದಂತೆ ಅವಳ ಜೀವನದ ಗೊಂದಲಗಳು ಇನ್ನೂ ಕೂಡ ಹೆಚ್ಚಾಗ್ತಾನೆ ಹೋಯಿತು. ಯಾಕೆಂದ್ರೆ ಈ ಭೂತ ಪಿಶಾಚಿಗಳು ಅವಳಿಗೆ ಕನಸಲ್ಲೂ ಕೂಡ ಕಾಣಿಸ್ತಾ ಇದ್ವು. ಪ್ರತಿ ರಾತ್ರಿ ಅವಳ ಕನಸುಗಳಲ್ಲಿ ಅವುಗಳು ಆಕೆಗೆ ಮಂತ್ರ, ವಿದ್ಯೆ ಮತ್ತು ವಿವಿಧ ರೀತಿಯ ಗುಪ್ತ ವಿದ್ಯೆಗಳನ್ನ ಕಲಿಸ್ಕೊಡ್ತಾ ಇದ್ವು. ಒಂದ್ ದಿವಸ ಅವಳ ಕನಸಲ್ಲಿ ಅವಳಿಗೆ ಒಂದು ಭಯಾನಕ ಸತ್ಯ ತಿಳಿಯುತ್ತೆ. ಅದೇನಪ್ಪ ಅಂದ್ರೆ, ಅವಳು ಸಾಮಾನ್ಯ ಮನುಷ್ಯ ಅಲ್ಲ, ಆಕೆ ಓರ್ವ ಯಕ್ಷಿಣಿ ಅಂತ. ಒಂದು ಶಾಪದ ಕಾರಣದಿಂದ ಈ ಭೂಮಿಯಲ್ಲಿ ಮಾನವರ ರೂಪದಲ್ಲಿ ಈಕೆ ಸಿಕ್ಕಾಕೊಂಡಿದ್ದಾಳೆ. ಒಂದು ನದಿಯ ಬಳಿಯಲ್ಲಿ ಒಂದು ಹಳೆಯ ಮರ ಇದೆ. ಅಲ್ಲಿಗೆ ಹೋಗಿ ಸಿದ್ಧಿಯನ್ನ ಪಡೆದುಕೊಂಡ್ರೆ ಅವಳು ತನ್ನ ಲೋಕಕ್ಕೆ ಹಿಂದಿರುವಂತ ದಾರಿಯನ್ನ ತೆರೀಬಹುದು ಅಂತ ಆ ಕನ್ಸಲ್ಲಿ ಹೇಳ್ತಾರೆ. ಆದ್ರೆ ಇಲ್ಲಿ ಕತೆಗೆ ಒಂದು ದೊಡ್ಡ ಟ್ವಿಸ್ಟ್ ಬರುತ್ತೆ. ಆ ಟ್ವಿಸ್ಟ್ ಹೆಸರು ಪಿಶಾಚಿ ಮತ್ತು ಶಾಪಿತ ಪ್ರೀತಿ. ಅವಳು ಆ ಮರದ ಕಡೆ ಹೋಗ್ತಿದ್ದಾಗ ಮಾರ್ಗ ಮಧ್ಯೆ ಒಂದು ವ್ಯಾಪಾರಿಯನ್ನ ಭೇಟಿ ಆಗ್ತಾಳೆ. ಅವನು ಅವಳ ಸೌಂದರ್ಯಕ್ಕೆ ಮೋಹಿತನಾಗ್ತಾನೆ. ಅವಳ ಜೊತೆ ಮದುವೆ ಆಗೋದಕ್ಕೆ ಆತ ಬಯಸ್ತಾನೆ. ಆದ್ರೆ ಆಕೆ ಇದಕ್ಕೆ ಒಂದು ಷರತ್ತನ್ನ ಮುಂದಿಡ್ತಾಳೆ. ನೀಲಾವಂತಿ ಮರದ ಕೆಳಗೆ ದೀರ್ಘಕಾಲ ಸಾಧನೆಯನ್ನ ಮಾಡಬೇಕಾಗಿತ್ತು. ಹಾಗಾಗಿ ಅವಳ ಅಗತ್ಯಗಳನ್ನ ನೋಡ್ಕೊಳ್ಳೋದಕ್ಕೆ ಯಾರಾದ್ರೂ ಒಬ್ಬನ ಸಹಾಯ ಆಕೆಗೆ ಬೇಕಾಗಿತ್ತು. ಹೀಗಾಗಿ ನೀಲಾವಂತಿ ಆ ಮದ್ವೆಗೆ ಒಪ್ಕೊಳ್ತಾಳೆ. ಅವಳ ಆ ಕಂಡೀಷನ್ ಏನಪ್ಪಾ ಅಂದ್ರೆ, ರಾತ್ರಿಯ ಸಮಯದಲ್ಲಿ ನಾನು ಸಾಧನೆಗಾಗಿ ಕಾಡಿಗೆ ಹೋಗ್ತೀನಿ, ನನ್ನನ್ನ ಕಾಡಿಗೆ ಹೋಗೋದನ್ನ ನೀನು ಯಾವತ್ತೂ ಕೂಡ ತಡಿಬಾರದು ಅಂತ ಆಕೆ ಷರತ್ತನ್ನ ಹಾಕ್ತಾಳೆ. ವ್ಯಾಪಾರಿ ಈಗಾಗಲೇ ನೀಲಾವಂತಿಯ ಮೇಲೆ ಸಂಪೂರ್ಣವಾಗಿ ಮೋಹಿತನಾಗಿದ್ದ. ಹಾಗಾಗಿ ಆತ ಅವಳ ಪ್ರತಿಯೊಂದು ಮಾತಿಗೂ ಆತ ಒಪ್ಪಿಗೆಯನ್ನ ಸೂಚಿಸ್ತಾ. ಹೀಗಾಗಿ ಇಬ್ರು ಕೂಡ ಆಡಂಬರದ ಮದುವೆಯನ್ನ ಮಾಡ್ಕೊಂಡ್ರು. ಒಟ್ಟಿಗೆ ಜೀವನವನ್ನ ಶುರು ಮಾಡಿದ್ರು. ಪ್ರತಿ ರಾತ್ರಿ ನೀಲಾವಂತಿ ಬಂದು ಆ ಬನದ ಮರದ ಕೆಳಗೆ ತನ್ನ ಸಾಧನೆಯನ್ನ ಮುಂದುವರಿಸ್ತಾ ಇದ್ಲು. ಅದೇ ಸಮಯದಲ್ಲಿ ವ್ಯಾಪಾರಿಯ ಮಾತಿನ ಮೇರೆಗೆ ತನ್ನ ಎಲ್ಲಾ ವಿದ್ಯೆಗಳನ್ನು ಕೂಡ ಒಂದು ಪುಸ್ತಕದಲ್ಲಿ ಆಕೆ ಬರೆಯೋದಕ್ಕೆ ಶುರು ಮಾಡ್ತಾಳೆ. ತನ್ನ ಸಿದ್ಧಿಯನ್ನ ಸಂಪೂರ್ಣವಾಗಿ ಪಡೆಯೋದಕ್ಕೆ ಯಕ್ಷಿಣಿಯಾಗಿದ್ದಂತ ಅವಳಿಗೆ ಪ್ರಾಣಿಗಳ ಬಲಿ ಕೂಡ ಅಗತ್ಯವಾಗಿತ್ತು. ಅವಳು ಪ್ರಾಣಿಗಳ ಜೊತೆ ಮಾತನಾಡೋದಕ್ಕೆ ಸಾಧ್ಯವಾಗಿದ್ರಿಂದ ಆ ಪ್ರಾಣಿಗಳೇ ಅವಳ ಮಾತನ್ನ ಕೇಳಿ ಶಾಂತವಾಗಿ ಬಲಿಗೆ ಸಿದ್ಧವಾಗ್ತಿದ್ವು. ಆದ್ರೆ ಒಂದ್ ದಿವಸ ಹಳ್ಳಿಯವರು ಅವಳನ್ನ ರಾತ್ರಿಯ ಸಮಯದಲ್ಲಿ ಇವೆಲ್ಲವನ್ನ ಮಾಡ್ತಿರೋದನ್ನ ನೋಡ್ತಾರೆ. ಪ್ರಾಣಿಗಳನ್ನ ಬಲಿ ಕೊಡ್ತಾ ಮರದ ಕೆಳಗೆ ರಾತ್ರಿ ವೇಳೆ ಸಾಧನೆ ಮಾಡ್ತಿರೋದನ್ನ ನೋಡಿ ಹಳ್ಳಿಯವರಿಗೆ ಅನುಮಾನ ಮೂಡುತ್ತೆ. ಆಕೆ ಯಾವುದೋ ಪಿಶಾಚಿ ಆಗಿರ್ಬೇಕು ಅಂತ ಅವರು ಊಹೆ ಮಾಡ್ತಾರೆ. ಹೀಗಾಗಿ ಹಳ್ಳಿಯವರು ತಮ್ಮ ಕೈಯಲ್ಲಿ ಆಯುಧಗಳನ್ನ ಹಿಡಿದು ಆಕೆಯನ್ನ ಕೊಲ್ಲೋದಿಕ್ಕೆ ಬರ್ತಾರೆ. ಆ ಒಂದು ಸಮಯದಲ್ಲಿ ನೀಲಾವಂತಿಯ ಸಾಧನೆ ಸಂಪೂರ್ಣವಾಗಿತ್ತು. ಇನ್ನೇನು ಅವಳ ಜಗತ್ತಿಗೆ ಹೋಗೋದಿಕ್ಕೆ ದಾರಿ ತೆರೆಯಲಿತ್ತು.
ಆದ್ರೆ ಆ ಒಂದು ಸಮಯದಲ್ಲಿ ಹಳ್ಳಿಯವರು ಆಕೆಯನ್ನ ತಡೆಯೋದಕ್ಕೆ ಬರ್ತಾರೆ. ಇದ್ದಕ್ಕಿದ್ದಂತೆ ಆಕೆಯ ಗಂಡನಾಗಿದ್ದಂತ ವ್ಯಾಪಾರಿ ಕೂಡ ಒಂದು ಪಿಶಾಚಿಯ ರೂಪಕ್ಕೆ ಬದಲಾಗಿ ಅವರನ್ನ ತಡೀತಾನೆ. ಇಲ್ಲೇ ಇರೋದು ನೋಡಿ ನಿಜವಾದ ಟ್ವಿಸ್ಟ್. ಆತ ಮನುಷ್ಯನೇ ಅಲ್ಲ, ಅವನು ಮೊದ್ಲಿಂದನೂ ಕೂಡ ಒಬ್ಬ ಪಿಶಾಚಿ. ಅವನು ಉದ್ದೇಶ ಪೂರ್ವಕವಾಗಿಯೇ ನೀಲಾವಂತಿಯೊಂದಿಗೆ ಪ್ರೀತಿಯ ನಾಟಕವನ್ನ ಆಡ್ತಿದ್ದ. ಅವಳಿಂದ ಆ ಪುಸ್ತಕವನ್ನ ಬರೆಸ್ತಿದ್ದ. ಅದೇ ಪುಸ್ತಕವೇ ನಂತರ ನೀಲಾವಂತಿ ಗ್ರಂಥ ಎಂಬ ಹೆಸರಿಂದ ಪ್ರಸಿದ್ಧಿಯಾಯಿತು. ಈಗ ನೀಲಾವಂತಿಗೆ ಎಲ್ಲ ಕೂಡ ಅರ್ಥ ಆಗುತ್ತೆ. ಅವಳ ಸಿದ್ಧಿಗಳು, ಅವಳ ಜ್ಞಾನ, ಅವಳ ಭವಿಷ್ಯ ಎಲ್ಲವೂ ಕೂಡ ಒಂದು ಭಯಾನಕ ಸಂಚಿನ ಭಾಗ ಆಗಿತ್ತು. ಭವಿಷ್ಯದಲ್ಲಿ ಆಕೆ ಬರೆದಂತ ಪುಸ್ತಕ ತಪ್ಪಾಗಿ ಬಳಕೆಯಾಗುತ್ತೆ. ಈ ಶಕ್ತಿಗಳು ತಪ್ಪು ಕೈಗಳಿಗೆ ಹೋಗ್ತವೆ ಅಂತ ಆಕೆಗೆ ಗೊತ್ತಾಗುತ್ತೆ. ಹೀಗಾಗಿನೇ ಅದನ್ನು ತಡೆಯೋದಕ್ಕೆ ನೀಲಾವಂತಿ ತನ್ನದೇ ಪುಸ್ತಕಕ್ಕೆ ಒಂದು ಭಯಾನಕ ಶಾಪವನ್ನ ಕೊಡ್ತಾಳೆ. ಯಾರು ಈ ಗ್ರಂಥವನ್ನ ದುರಾಸೆಯಿಂದ ಮತ್ತು ಅಪೂರ್ಣ ಉದ್ದೇಶದೊಂದಿಗೆ ಓದ್ತಾರೋ ಅವ್ರಿಗೆ ಮರಣ ಅಥವಾ ಹುಚ್ಚು ಹಿಡಿಯೋದು ನಿಶ್ಚಿತ. ಯಾರು ಆತ್ಮಶುದ್ಧಿಯಿಂದ ಈ ಗ್ರಂಥವನ್ನ ತೆಗಿತಾರೋ ಅವರು ತನ್ನ ಚೇತನೆಯನ್ನ ಜಾಗೃತಗೊಳಿಸ್ತಾರೆ. ನಾನು ಅವರನ್ನ ಪರೀಕ್ಷೆ ಮಾಡ್ತೀನಿ. ಅವರು ಆ ಪರೀಕ್ಷೆಯಲ್ಲಿ ವಿಫಲರಾದ್ರೆ ಅವರ ಅಂತ್ಯ ಖಚಿತ. ಆ ಒಂದು ಕ್ಷಣದಿಂದನೇ ಈ ಪುಸ್ತಕ ಶಾಪಿತ ನೀಲಾವಂತಿ ಗ್ರಂಥವಾಗಿ ಬದಲಾಗುತ್ತೆ. ಇವತ್ತಿಗೂ ಈ ಗ್ರಂಥವನ್ನ ಸಂಪೂರ್ಣವಾಗಿ ಓದಿ ಬದುಕುಳಿದವರು ಯಾರು ಕೂಡ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಅರ್ಧದಲ್ಲೇ ಬಿಟ್ಟು ಹೋದವರು ಮಾನಸಿಕ ಸಮತೋಲನವನ್ನ ಕಳೆದುಕೊಂಡಿದ್ದಾರೆ ಅಂತ ಹೇಳಲಾಗುತ್ತೆ. ವೀಕ್ಷಕರೇ, ಇದೆಲ್ಲ ಕೂಡ ಕೇವಲ ಒಂದು ಕತೆ ಮಾತ್ರ. ಇಂಟರ್ನೆಟ್ ನಲ್ಲಿ ಬಹಳಷ್ಟು ವೈರಲ್ ಆದಂತ ಒಂದು ಕತೆ. ನಿಜವಾಗಿಯೂ ಇವೆಲ್ಲ ಸಂಭವಿಸಿತ್ತು ಅನ್ನೋದಕ್ಕೆ ಇತಿಹಾಸದಲ್ಲಿ ಯಾವುದೇ ಸ್ಪಷ್ಟವಾದಂತಹ ದಾಖಲೆಗಳು ಇಲ್ಲ, ಯಾವುದೇ ಪುರಾವೆ ಕೂಡ ಇಲ್ಲ. ಬೇರೆ ಯಾವುದೇ ಗ್ರಂಥದಲ್ಲೂ ಕೂಡ ಅಥವಾ ಪುಸ್ತಕದಲ್ಲೂ ಇಂಥ ಘಟನೆ ಬಗ್ಗೆ ಎಲ್ಲಿಯೂ ಕೂಡ ಉಲ್ಲೇಖ ಸಿಗೋದಿಲ್ಲ. ಆದ್ರೂ ಕೂಡ ಭಾರತದಲ್ಲಿ ಅನೇಕ ಜನರು ನೀಲಾವಂತಿ ಗ್ರಂಥದ ಬಗ್ಗೆ ಅತಿಯಾಗಿ ಆಸಕ್ತರಾಗಿದ್ದಾರೆ. ಈ ಗ್ರಂಥ ಅಸ್ತಿತ್ವದಲ್ಲಿ ಇತ್ತು. ನೀಲಾವಂತಿ ಅಂತ ಯಕ್ಷಿಣಿ ಕೂಡ ಇದ್ಲು. ಮತ್ತೆ ಆ ವ್ಯಾಪಾರಿಯ ಕತೆ ಕೂಡ ಸತ್ಯ ಅಂತ ಯಾವುದೇ ಆಧಾರಗಳು ಇಲ್ಲದೆ ಇದ್ರೂ ಕೂಡ ಕೆಲವರು ಇದನ್ನ ನಂಬ್ತಾರೆ. ಇದಕ್ಕೆ ಕಾರಣ ಅತ್ಯಾಸೆ. ಯಾಕೆಂದ್ರೆ ಎಲ್ರಿಗೂ ಒಂದು ನಂಬಿಕೆ ಇತ್ತು, ನೀಲಾವಂತಿ ಗ್ರಂಥದಿಂದ ಯಾರಾದರೂ ಶಕ್ತಿಗಳನ್ನ ಪಡೆದ್ರೆ ಅವರು ಭೂಮಿ ಒಳಗೆ ಅಡಗಿರುವಂತ ಎಲ್ಲಾ ನಿಧಿಗಳನ್ನು ಕೂಡ, ಸಂಪತ್ತನ್ನು ಕೂಡ ಪಡೆಯಬಹುದು. ಸಮಯದಲ್ಲಿ ಮುಂದೆ ಅಥವಾ ಹಿಂದೆ ಹೋಗಬಹುದು. ಭೂತಕಾಲ ಮತ್ತು ಭವಿಷ್ಯ ಸಂಗತಿಗಳನ್ನ ತಿಳಿದುಕೊಳ್ಬಹುದು. ಮತ್ತೆ ಇದೆಲ್ಲದರ ಮೂಲಕ ಒಬ್ಬ ಮನುಷ್ಯ ತಾನು ಏನ್ ಮಾಡ್ಬೇಕು ಅಂತ ಅನ್ಕೊಳ್ತಾನೋ ಅದೆಲ್ಲವನ್ನು ಕೂಡ ಸಾಧಿಸಬಹುದು ಅನ್ನುವಂತ ದುರಾಸೆ ಇನ್ನೂ ಕೆಲವು ಜನರಲ್ಲಿ ಹಾಗೇನೆ ಉಳಿದಿದೆ. ಇವತ್ತಿಗೂ ಈ ಗ್ರಂಥವನ್ನ ಮತ್ತು ಈ ಗ್ರಂಥಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಂದು ಕಥೆಯನ್ನು ಕೂಡ ಜೀವಂತವಾಗಿ ಇಟ್ಟಿದೆ. ವೀಕ್ಷಕರೇ, ಒಂದ್ಸಾರಿ ಯೋಚಿಸ್ ನೋಡಿ, ನಮ್ಮ ದೇಶದಲ್ಲಿ ಎಷ್ಟು ಜನರಿಗೆ ಗ್ರಂಥಗಳನ್ನ ಓದುವಂತ ಆಸಕ್ತಿ ಇದೆ ಅಂತ. ವೇದಗಳು ಮತ್ತು ಪುರಾಣಗಳನ್ನ ಓದುವಂತ ಆಸಕ್ತಿ ನಮ್ಮ ದೇಶದಲ್ಲಿ ಹಲವರಿಗೆ ಇದೆ. ಆದ್ರೆ ಇವತ್ತಿನ ಕಾಲದಲ್ಲಿ ಸಾಧಾರಣ ಪುಸ್ತಕವನ್ನೇ ಓದೋದಕ್ಕೆ ಜನರಿಗೆ ಆಸಕ್ತಿ ಇಲ್ಲ. ಯಾಕೆಂದ್ರೆ ದಿನಪೂರ್ತಿ ಅವರ ಸಮಯ ಸೋಷಿಯಲ್ ಮೀಡಿಯಾ ನೋಡೋದ್ರಲ್ಲೇ ಕಳೆದು ಹೋಗುತ್ತೆ. ಆದ್ರೆ ಸಂಪತ್ತು, ನಿಧಿಯ ವಿಷಯ ಅಂತ ಬಂದಾಗ, ಇವುಗಳ ದುರಾಸೆನ ಕೇಳಿಸ್ಕೊಂಡಾಗ ಯಾವುದೇ ಪುಸ್ತಕವನ್ನಾದ್ರೂ ಕೂಡ ಜನರು ಓದೋದಕ್ಕೆ ಸಿದ್ಧರಾಗ್ತಾರೆ. ಅದೇ ಕಾರಣಕ್ಕೆ ಈ ಗ್ರಂಥ ಇಷ್ಟೊಂದು ಸ್ಪೆಷಲ್ ಆಗಿದೆ. ಈ ರೀತಿಯ ವಿದ್ಯೆಗಳು ಪುರಾತನ ಭಾರತದಲ್ಲಿ ಅಸ್ತಿತ್ವದಲ್ಲಿ ಇದ್ದಿರಬಹುದು ಅಂತ ಕೂಡ ಹಲವರು ನಂಬ್ತಾರೆ. ಅಲ್ಲಿ ಜನರು ಪ್ರಾಣಿಗಳೊಂದಿಗೆ, ಸತ್ತ ಆತ್ಮಗಳೊಂದಿಗೆ, ಮರಗಳು ಮತ್ತು ಗಿಡಗಳ ಜೊತೆ ಕೂಡ ಮಾತನಾಡೋದಕ್ಕೆ ಸಾಧ್ಯವಾಗ್ತಿತ್ತಂತೆ. ಆದ್ರೆ ದುಃಖದ ಸಂಗತಿ ಏನಂದ್ರೆ ಈ ಜ್ಞಾನ ಹೊಸ ತಲೆಮಾರಿಗೆ ಸಂಪೂರ್ಣವಾಗಿ ವರ್ಗಾಯಿಸಲ್ಪಡ್ಲಿಲ್ಲ. ಈ ಲೆಗಸಿ ಯಾರಿಗೂ ತಲುಪಿದ್ದು ಏನ್ ಗೊತ್ತಾ? ಕೇವಲ ಒಂದು ಕತೆ. ಅಂತ ಕತೆಗಳು ಒಂದು ನಿರೀಕ್ಷೆಯನ್ನ ಹುಟ್ಟಿಸ್ತವೆ. ಸತ್ಯವಾಗಿ ಹೇಳ್ಬೇಕು ಅಂದ್ರೆ ಇದು ಯಾವುದು ಅಸ್ತಿತ್ವದಲ್ಲಿ ಇಲ್ವೇ ಇಲ್ಲ. ಇಂಟರ್ನೆಟ್ ನಲ್ಲಿ ನಿಮಗೆ ಸಿಗುವಂತ ಇದರ PDF ಪ್ರತಿಗಳು ಸಂಪೂರ್ಣವಾಗಿ ನಕಲಿ ಪ್ರತಿಗಳು. ಅವೆಲ್ಲವೂ ಕೂಡ ಫೇಕ್ ಕಾಪೀಸ್. ನೀಲಾವಂತಿ ಗ್ರಂಥವನ್ನ ಭಾರತ ಸರ್ಕಾರ ಅಧಿಕೃತವಾಗಿ ಬ್ಯಾನ್ ಮಾಡಿಲ್ಲ. ನೀವು ಬಯಸಿದ್ರೆ ಯಾವುದೇ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಸರ್ಚ್ ಮಾಡಬಹುದು. ಅಲ್ಲಿ ನಿಮಗೆ ಇಂಥದ್ದೇನು ಕೂಡ ಸಿಗೋದಿಲ್ಲ. ನೀಲಾವಂತಿ ಗ್ರಂಥ ಎಂಬ ಯಾವುದೇ ಬುಕ್ ಬ್ಯಾನ್ಡ್ ಲಿಸ್ಟ್ ನಲ್ಲಿ ಇಲ್ಲ. ಯಾವುದೇ ಸರ್ಕಾರಿ ದಾಖಲೆ, RTI ಅಥವಾ ಕಾನೂನು ಇಲ್ಲಿವರೆಗೂ ಈ ಗ್ರಂಥವನ್ನು ಅಧಿಕೃತವಾಗಿ ಬ್ಯಾನ್ ಮಾಡಿಲ್ಲ. ಈ ಒಂದು ಪುಸ್ತಕ ಬ್ಯಾನ್ ಆಗಿದೆ, ಸರ್ಕಾರ ಇದನ್ನ ನಿಷೇಧ ಮಾಡಿದೆ ಅಂತ ಹೇಳಿದಾಗ ಒಂದು ಹೈಪ್ ಹುಟ್ಕೊಳ್ಳುತ್ತೆ, ಒಂದು ಹಾರರ್, ಒಂದು ಮಿಸ್ಟರಿ ಫೀಲಿಂಗ್ ಬರುತ್ತೆ. ಇದು ಆನ್ಲೈನ್ ನಲ್ಲೂ ಕೂಡ ಇದೆ, PDF ಆಗಿ ಸಿಗುತ್ತೆ ಅಂತ ಅನೇಕರು ಹೇಳ್ತಾರೆ. ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಗ್ರಂಥದ PDF ನಮ್ಮ ಬಳಿ ಇದೆ ಅಂತ ಹೇಳ್ತಾರೆ. ಆದರೆ ಅದನ್ನ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಹಿಂದಿ, ಸಂಸ್ಕೃತ ಮತ್ತು ಮರಾಠಿ ಭಾಷೆಗಳ ಒಂದು ಗೊಂದಲದ ಮಿಶ್ರಣ ಮಾತ್ರ ಅದರೊಳಗೆ ಸಿಗುತ್ತೆ. ಸ್ವಯಂ ಅವರೇ ರಚನೆ ಮಾಡದಂತ ಹಾರರ್ ಘಟನೆಗಳನ್ನ ಬರೆಯಲಾಗಿದೆ, ಅರ್ಥನೇ ಇಲ್ಲಂತ ಮಂತ್ರಗಳನ್ನ ಬರೆಯಲಾಗಿದೆ. ಮತ್ತೆ ಕೆಲವು ವೆಬ್ಸೈಟ್ಗಳಲ್ಲಿ ಇದನ್ನ ನೀವು ಪೂರ್ತಿಯಾಗಿ ಓದಿದ್ರೆ ಸತ್ತು ಹೋಗ್ತೀರಾ, ಅರ್ಧದಲ್ಲೇ ಬಿಟ್ಟರೆ ನೀವು ಹುಚ್ಚರಾಗ್ತೀರಾ ಎಂಬ ಇಂಥ ಫೇಕ್ ಕ್ಲಿಪ್ಗಳನ್ನ ಹಾಕಿದ್ದಾರೆ. ರಿಸರ್ಚ್ ನ ಪ್ರಕಾರ ಇಂಥ ಯಾವುದೇ ಘಟನೆ ಎಲ್ಲೂ ಕೂಡ ನಡೆದಿಲ್ಲ. ಯಾವುದೇ ವ್ಯಕ್ತಿ ಈ ರೀತಿಯ PDF ಅನ್ನ ಓದದಂತ ಕಾರಣಕ್ಕೆ ಸತ್ತು ಹೋಗಿಲ್ಲ, ಮತ್ತೆ ಹುಚ್ಚನಾಗಿಲ್ಲ, ಮತ್ತೆ ಇದಕ್ಕೆ ಸಾಕ್ಷಿ ಕೂಡ ಇಲ್ಲ. ಹಾಗಾದ್ರೆ ಇಲ್ಲಿ ಮೂಡುವಂತ ಪ್ರಶ್ನೆ ಏನಂದ್ರೆ, ಇಷ್ಟೆಲ್ಲ ಭಯ, ಇಷ್ಟೆಲ್ಲ ಹೈಪ್ ಹುಟ್ಟಿದ್ದು ಯಾಕೆ? ಅದು ಮನೋರಂಜನೆಗಾಗಿ, ಹೈಪ್ ಅನ್ನ ಕ್ರಿಯೇಟ್ ಮಾಡೋದಿಕ್ಕೆ, ಡೌನ್ಲೋಡ್ಗಳನ್ನ ಹೆಚ್ಚಿಸೋದಿಕ್ಕೆ, ಕ್ಲಿಕ್ಗಳನ್ನ ಹೆಚ್ಚಿಸ್ಕೊಳ್ಳೋದಿಕ್ಕೆ ಇವುಗಳನ್ನ ರಚಿಸಲಾಗಿದೆ. ಅಂದ್ರೆ ಈ ರೀತಿಯ ಒಂದು ಹೈಪ್ ಅನ್ನ ಸೃಷ್ಟಿ ಮಾಡಿ ಅದನ್ನ PDF ನ ರೂಪದಲ್ಲಿ ಬಿಟ್ಟು ತಮ್ಮ ಬೆಳೆಯನ್ನ ಬೇಯಿಸ್ಕೊಳ್ಳೋದು. ಯಕ್ಷಿಣಿ ಹೆಸರನ್ನ ಬಳಸ್ಕೊಂಡು ಕೆಲವರು ಹಣ ಮಾಡೋದಕ್ಕೆ ಈ ರೀತಿ ಮಾಡ್ತಿದ್ದಾರೆ ಅಷ್ಟೇ. ಹಾಗಾಗಿ ನಿಮ್ಗೇನಾದ್ರೂ ಇಂಥ ಒಂದು ಗ್ರಂಥ ಇದೆ ಅಂತ ಯಾರಾದ್ರೂ ಹೇಳಿದ್ರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ನೀವೇನಾದ್ರೂ ಓದಿದ್ರೆ ಅದನ್ನ ನಂಬೋದಕ್ಕೆ ಹೋಗ್ಬೇಡಿ. ಇದೆಲ್ಲ ಒಂದು ಕಟ್ಟುಕತೆ. ಇದು ಹಣ ಮಾಡೋರು ಹುಟ್ಟಾಕಿರುವಂತ ಒಂದು ನಕಲಿ ಕತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.